ರೀನೀಟ್ 2026 ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದಾಗಿಂದನೂ ನಿಮಗೆ ಏನು ಓದಬೇಕು, ಏನೆಲ್ಲ ಪ್ಲ್ಯಾನ್ ಇರಬೇಕು ಅಂತ ಹೇಳಿ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಅಗೇನ್ ಮುಂಚೆ ಒಂದ್ಸರಿ ಓದಿ ಆಗಿದೆ, ಸೊ ಈಗ ಏನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ತುಂಬ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಲ್ವಾ ಮಕ್ಕಳೇ. ಸೊ ಅದನ್ನ ನಾನು ಇವತ್ತು ಸಬ್ಜೆಕ್ಟ್ ವೈಸ್ ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆಲ್ಲ ನೀವು ಪ್ರಿಪೇರ್ ಆಗಬೇಕು ಈ 1 ಮಂತ್ ಒಳಗಡೆ ಅಂತಂದೇಳಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ, ನಾನು ಏನು ಹೇಳ್ತಾ ಇದ್ದೆ ಅಂದರೆ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಏನೇನು ಓದಬೇಕು ಈಗ ಉಳಿದಿರೋಂಥ 1 ಮಂತಲ್ಲಿ ಅಂತಂದೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ಮಕ್ಕಳೇ, ನಿಮ್ಮ ಕ್ಯಾಟಗರಿ ಫಸ್ಟ್ ಆಫ್ ಆಲ್ ಯಾವುದ್ರಲ್ಲಿ ಜಾಸ್ತಿ ಜನ ಇದ್ದಾರೆ ಈಗ ಅಂತ, ಸೊ 300 to 400, 400 to 500 ಈ ರೇಂಜಲ್ಲಿ ನೀವು ತುಂಬ ಜನ ಸ್ಕೋರ್ ಮಾಡಿದ್ದೀರಾ, ಹೌದಾ? ಯಾವುದು ಮೇ 3 ನಡೆದಿರುವಂಥ ನೀಟ್ ಎಕ್ಸಾಮಲ್ಲಿ. ಬಟ್ ಈಗ ಏನಾಗ್ಬೋದು ಅಂದರೆ ಸ್ವಲ್ಪ ಪೇಪರ್ ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಅದರಷ್ಟು ಈಸಿ ಕ್ವೆಶನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಮಾಡ್ರೇಟ್ ಲೆವೆಲ್ ಕ್ವೆಶನ್ಸ್ ಜಾಸ್ತಿ ಆಗ್ಬೋದು, ಡಿಫಿಕಲ್ಟ್ ಲೆವೆಲ್ ಕ್ವೆಶನ್ಸ್ ಅಷ್ಟೇ ಇರುತ್ತೆ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ದೆನ್ ಲೆಂದಿ ಕ್ವೆಶನ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾರೆ. ಅಂದರೆ 2 to 3 ಸ್ಟೇಟ್ಮೆಂಟ್ ಇರೋದು, ಮಲ್ಟಿಪಲ್ ಸ್ಟೇಟ್ಮೆಂಟ್ ಇರುವಂಥ ಕ್ವೆಶನ್ಸ್, ಟ್ರಿಕ್ಕಿ ಕ್ವೆಶನ್ಸ್, ಎಕ್ಸಾಂಪಲ್ಸಲ್ಲಿ ಟ್ರಿಕ್ಕಿ ಕ್ವೆಶನ್ಸ್ ಇಡೋ ಅಂಥದ್ದು. ಸೊ ಇಂಥ ಕ್ವೆಶನ್ಸ್ನ ನಂಬರ್ ಜಾಸ್ತಿ ಮಾಡೋ ರೀಸನ್ಗೆ ನಿಮ್ಮ ಪ್ಲಾನು ತುಂಬ ಪ್ರಾಪರ್, ತುಂಬ ಸ್ಟ್ರಾಂಗ್ ಆಗಿ ಇರಬೇಕು, ಸೋ ದಟ್ ನೀವು ರೇಸಲ್ಲಿ ಹಿಂದ್ಗಡೆ ಉಳಿಬಾರ್ದು. ಸೊ ಅದಕ್ಕಾಗಿ ಮಕ್ಕಳೇ, ನೀವು ಏನು ಮಾಡಬೇಕು, ಫಸ್ಟ್ ಬೇಸಿಕ್ 3 ಪಿಲ್ಲರ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಬ್ಜೆಕ್ಟ್ ವೈಸ್ ನಾನು ಪ್ಲಾನ್ ಹೇಳ್ತಾ ಬರ್ತೀನಿ. ಸೊ ಫಸ್ಟ್ ಬೇಸಿಕ್ 3 ಪಿಲ್ಲರ್ಸ್ ಅಂದರೆ ನೋಡಿ, 80-20 ರೂಲ್ ಅಂತ ಅಂದರೆ ನಿಮಗೆ 80% ಆಫ್ ದ ಪೇಪರ್ ಎಲ್ಲಿಂದ ಬರುತ್ತೆ, ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ ಅಂದರೆ 20% ಆಫ್ ದ ಸಿಲೆಬಸ್ಸಿಂದ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆ ಸಿಲೆಬಸ್ ಯಾವುದು, ಹೈ ವೇಟೆಡ್ ಚಾಪ್ಟರ್ಸ್ ಯಾವ್ದಾವ್ದಿಲ್ಲ. ಸೊ ಇದಕ್ಕಿಂತ ಮುಂಚೆನೂ ಕೂಡ ನಾವು ಹೇಳಿದ್ವಿ, ಆ್ಯಕ್ಚುಲ್ ನೀಟ್ ಎಕ್ಸಾಮಿಗೆ ಹೈ ವೇಟೆಡ್ ಚಾಪ್ಟರ್ಸ್ ಯಾವ್ದಾವ್ದಿದೆ ಅಂತ ಹೇಳಿ ಎಲ್ಲ ಸಬ್ಜೆಕ್ಟಿಂದನು, ಹೌದಾ? ಸೊ ನೀವು ಅದನ್ನು ಒಂದ್ಸರಿ ನೋಡ್ಕೊಳ್ಳಿ, ಯಾವ್ದ್ಯಾವುದು ಹೈ ವೇಟೆಡ್ ಚಾಪ್ಟರ್ಸ್ ಇದೆ ಅಂತ. ಫಸ್ಟ್ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ 1 ವೀಕ್ ಏನು ಮಾಡ್ತೀರಾ ಅಂದರೆ ನೀವು ಕಂಪ್ಲೀಟ್ ಆಗಿ ಹೈ ವೇಟೆಡ್ ಚಾಪ್ಟರ್ಸ್ನ ಫಿನಿಶ್ ಮಾಡೋದ್ರಲ್ಲಿ ನಿಮ್ಮ ಫೋಕಸ್ ಇರಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಏನು ಅಂತಂದರೆ ಎರರ್ ಬುಕ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೋಡಿ, ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡ್ತಾ ಇರಬೇಕು. ವೀಕ್ಲಿ 2-3 ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಬರೀ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದರೆ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗೋದಿಲ್ಲ. ವೆನ್ ಯು ಆರ್ ಸ್ಕೋರ್ ಗೋಯಿಂಗ್ ಟು ಬಿ ಇಂಪ್ರೂವ್ಡ್, ಎಲ್ಲಿಂದ 300ಇಂದ ನೀವು 600 ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಂದರೆ ಹೇಗೆ ಇಂಪ್ರೂವ್ ಆಗಬೇಕು ಸ್ಕೋರ್ ಅಂತ ಅಂದರೆ ಮಾಕ್ ಟೆಸ್ಟ್ನ ಅನಾಲಿಸಿಸ್ ಮಾಡೋದ್ರಿಂದ. ಸೊ ಪ್ರತಿ ಮಾಕ್ ಟೆಸ್ಟಲ್ಲೂ ಯಾವುದು ಕ್ವಶನ್ ರಾಂಗ್ ಆಗುತ್ತೆ ಆ ಬುಕ್ಕಲ್ಲಿ ಬರೆದುಬಿಟ್ಟು ಕರೆಕ್ಟ್ ಸೊಲ್ಯೂಷನ್ ಏನು ಅಂತಲೂ ಅದ್ರ ಕೆಳಗಡೆ ಬರ್ಕೊಂಡು ನೆಕ್ಸ್ಟ್ ಟೆಸ್ಟಿಗೆ ಅದನ್ನು ರಿವೈಸ್ ಮಾಡಬೇಕು. ಸೊ ದಿಸ್ ಹ್ಯಾಬಿಟ್ ಯು ಮಸ್ಟ್ ಇನ್ಕಲ್ಕೇಟ್. ಓಕೆ, ಸೊ ಇದನ್ನು ನೀವು ಬೆಳೆಸ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಅಂತಂದರೆ NCERTನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ನಾನು ಬಯಾಲಜಿಗೆ ಹೇಳ್ತಾ ಇದ್ದೀನಿ, ಕೆಮಿಸ್ಟ್ರಿಗೆ ಹೇಳ್ತಾ ಇದ್ದೀನಿ, ಹಾಗೆ ಫಿಸಿಕ್ಸಲ್ಲಿ ನೀವು ಎಕ್ಸಾಂಪ್ಲರ್ ಕ್ವೆಶನ್ಸ್, ಎಕ್ಸಸೈಸ್ ಕ್ವೆಶನ್ಸ್ನು ಕೂಡ ಸಾಲ್ವ್ ಮಾಡ್ತೀರಾ, ಸರಿನಾ? ಸೊ ಇಲ್ಲಿ PYQ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಎಕ್ಸಾಂಪ್ಲರ್ ಕ್ವೆಶನ್ಸ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಒಂದು 10 to 15 ಇಯರ್ಸ್ PYQ ಅಂತೂ ನೀವು ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು. ಸೊ ಈಗ ಸಬ್ಜೆಕ್ಟ್ ವೈಸ್ಗೆ ಬಂದರೆ, ಓಕೆ, ಸೊ ಇಲ್ಲಿ ನೋಡಿ, ಬಯಾಲಜಿಯಲ್ಲಿ ನೀವು ಎಷ್ಟು ಸ್ಕೋರ್, ಈಗ ನಿಮ್ದು ಅರೌಂಡ್ 240 ಹಾಗೆಲ್ಲ ಸ್ಕೋರ್ ಆಗ್ತಾ ಇದೆ ಅಂತ ಅಂದರೆ, ಸೊ ನೀವೇನು ಮಾಡಬೇಕು, ಇದನ್ನ 340+ ಇನ್ಕ್ರೀಸ್ ಮಾಡ್ಕೋಬೇಕು ಸ್ಕೋರ್. ಹೇಗೆ ಅಂತ ಅಂದರೆ, ಫಸ್ಟ್ ನೀವು ಯಾವುದನ್ನ ಫೋಕಸ್ ಮಾಡ್ತೀರಾ, ಹೈ ಈಲ್ಡಿಂಗ್ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡ್ತೀರಾ. ಸೊ ಅದರಲ್ಲೂ ಕೂಡ ಬಯಾಲಜಿಯಲ್ಲಿ ನಿಮಗೆ ಗೊತ್ತಿದೆ ಹೈ ಈಲ್ಡಿಂಗ್ ಚಾಪ್ಟರ್ಸ್ ಯಾವುದಿದೆ ಅಂತ. ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಹ್ಯೂಮನ್ ಫಿಸಿಯಾಲಜಿ, ದೆನ್ ಎಕಾಲಜಿ ಮತ್ತು ಬಯೋಟೆಕ್ನಾಲಜಿ, ಇದೆಲ್ಲದ್ರದ್ದು ಕೂಡ ಡೀಟೇಲ್ ಆಗಿ 1 ಶಾರ್ಟ್ ವಿಡಿಯೋ ನೋಡ್ತೀರಾ. ಓಕೆ, ಸೊ ಅಂದರೆ 1 ಶಾರ್ಟ್ ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ನೀವು 50 ಕ್ವೆಶನ್ಸ್, 100 ಕ್ವೆಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಪ್ರತಿಯೊಂದು ಚಾಪ್ಟರ್ಲಿನೂ ಕೂಡ ಒಂದು 50 ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಬರ್ತೀರಾ. ಓಕೆ, ಸೊ ದಿಸ್ ಮಸ್ಟ್ ಬಿ ಯುವರ್ ಪ್ಲಾನ್ ಫಾರ್ ಬಯಾಲಜಿ. ದೆನ್ ಇದರಲ್ಲಿ ಏನು ಮಿಸ್ ಮಾಡ್ಬೋದು ಬಯಾಲಜಿಯಲ್ಲಿ ಅಂತ ಅಂದರೆ ಸಮ್ಮರಿ ಮಕ್ಕಳೇ, ಓಕೆನಾ? ಸೊ ಸಮ್ಮರಿ ನೀವು ಕಂಪಲ್ಸರಿಯಾಗಿ ಓದ್ಕೋಬೇಕು. ಸೊ ಒಂದು ಚಾಪ್ಟರ್ ಈಗ ಹೈ ಈಲ್ಡಿಂಗ್ ಅಂದರೆ ಈಗ ಹೈ ವೇಟೇಜ್ ಇರುವಂಥ ಚಾಪ್ಟರ್ ಇದೆ ಅಂತ ಅಂದರೆ, ಸೊ ಹೈ ಈಲ್ಡ್ ಕೊಡುವಂಥ ಚಾಪ್ಟರ್ ಇದೆ ಅಂತಂದರೆ ಅದು ಚಾಪ್ಟರ್ ಓದಿದ ಮೇಲೆ ನೀವು ಸಮ್ಮರಿ ಓದ್ತೀರಾ. ದೆನ್ ಅದಕ್ಕಿಂತ ಮುಂಚೆ ಯೂನಿಟ್ ಇಂಟ್ರೊಡಕ್ಷನ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಯೂನಿಟ್ ಇಂಟ್ರೊಡಕ್ಷನ್ ನಿಮಗೆ ಗೊತ್ತಿದೆ 2025 ಪೇಪರಲ್ಲಿ ಯಾವ ರೀತಿ ಯೂನಿಟ್ ಇಂಟ್ರೊಡಕ್ಷನಿಂದ ಕ್ವೆಶನ್ ಕೇಳಿದ್ರು ಅಂತಂದೇಳಿ. ದೆನ್ ಸೈಂಟಿಸ್ಟ್ ಬಗ್ಗೆ ಕೊಟ್ಟಿರ್ತಾರೆ ಎವ್ರಿ ಯೂನಿಟ್ಗಿಂತ ಮುಂಚೆ. ಸೊ ಈಚ್ ಯೂನಿಟ್ ಕಂಟೇನ್ಸ್ ಇಟ್ಸ್ ಓನ್ ಸೈಂಟಿಸ್ಟ್ ಸಮ್ಮರಿ. ಸೊ ಅದನ್ನು ಕೂಡ ನೀವು ಮಿಸ್ ಮಾಡಲೇಬಾರ್ದು, ಇದನ್ನು ಕೂಡ ಓದಬೇಕು, ಸರಿನಾ? ದೆನ್ ಡಯಾಗ್ರಾಮ್ ಕೆಳಗಡೆ ಲೈನ್ ಕೊಟ್ಟಿರ್ತಾರೆ, ಅದು ಏನು ಅಂತಂದೇಳಿ, ಓಕೆನಾ? ಸೊ ಡಯಾಗ್ರಾಮ್ ಲೇಬಲ್ ಆ್ಯಂಡ್ ಹೆಡ್ಡಿಂಗ್
ಸೊ ಅದ್ರ ಡಯಾಗ್ರಾಮ್ ಕೆಳಗಡೆ ಹೆಡ್ಡಿಂಗ್ ಅಥವಾ ಅದು ಏನು ಡಯಾಗ್ರಾಮ್ ಹೇಳ್ತಾ ಇದೆ ಅಂತೇಳಿ ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಏನದು ಡಯಾಗ್ರಾಮ, TS ಸೆಕ್ಷನ್, VS ಸೆಕ್ಷನ್, ಟ್ರಾನ್ಸ್ಫರ್ ಸೆಕ್ಷನ್, ಲಾಂಗಿಟ್ಯೂಡಲ್ ಸೆಕ್ಷನ್ ಅಲ್ಲ, ಅಥವಾ ಏನದು ಎಕ್ಸಾಂಪಲ್, ಯಾವ ಪ್ಲಾಂಟ್ ಅದು ಎಕ್ಸಾಂಪಲ್, ಈ ರೀತಿ. ಓಕೆ, ಸೊ ಇದನ್ನ ಕೂಡ ನೀವು ಮಿಸ್ ಮಾಡಬಾರ್ದು. ಸೊ ಡಯಾಗ್ರಾಮ್ ಜೊತೆಗೆ ಅದ್ರ ಲೇಬಲ್ ಹೆಡ್ಡಿಂಗು ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟನ್ನು ಕೂಡ ನೀವು ಮಿಸ್ ಮಾಡಿಲ್ದಂಗೆ ಬಯಾಲಜಿಗೆ ಕವರ್ ಮಾಡ್ತೀರಾ ಅಲಾಂಗ್ ವಿತ್ ದೀಸ್ ಚಾಪ್ಟರ್ಸ್. ಫಸ್ಟ್ 1 ವೀಕ್ ಇದನ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದ್ಮೇಲೆ ಏನು ಮಾಡ್ತೀರಾ, ನಿಮಗೆ ತುಂಬ ಯಾವಾಗಲೂ ಈಸಿ ಅನಿಸುತ್ತೆ ಕಾನ್ಸೆಪ್ಟ್ಸ್, ನೀವು ಆಲ್ರೆಡಿ ಓದ್ಕೊಂಡಿದ್ದೀರಾ ಅಂತ ಅನ್ನೋದನ್ನ ಬಿಟ್ಬಿಡಿ. ಇನ್ನೂ ಕೆಲವೊಂದು ಟಾಪಿಕ್ಸ್ ಇರ್ತವೆ ನಿಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ, ಇನ್ನೂ ಅಷ್ಟೊಂದು ಹೋಲ್ಡ್ ಇರೋದಿಲ್ಲ, ಅಂಥ ಚಾಪ್ಟರ್ಸ್ನ ನೆಕ್ಸ್ಟ್ ಫಿನಿಶ್ ಮಾಡಿ ಇದಾದಮೇಲೆ. ಸೊ ಲಾಸ್ಟಿಗೆ ಏನು ಮಾಡ್ತೀರಾ, ನಿಮಗೆ ತುಂಬ ಈಸಿ ಅನ್ಸೋದು ಆಲ್ರೆಡಿ ಗೊತ್ತಿರುವಂಥ ಚಾಪ್ಟರ್ಸ್, ನೀವು ಅದರಲ್ಲಿ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ತೀರಾ ಕ್ವೆಶನ್ಸ್ ಕೊಟ್ಟಾಗ ಅನ್ನುವಂಥ ಚಾಪ್ಟರ್ಸ್ ಲಾಸ್ಟಿಗೆ ನೋಡ್ಕೊಳ್ಳಿ. ಸೊ ಫಸ್ಟ್ ಇದನ್ನು ಮುಗಿಸ್ಕೊಳ್ಳಿ, ಹೈ ವೇಟೇಜ್ ಇರುವಂಥದ್ದು, ದೆನ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿರುವಂಥದ್ದು, ದೆನ್ ಅದಾದಮೇಲೆ ಈಸಿ ಇರುವಂಥದ್ದು. ಸೊ ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ನೋಡ್ಕೊಂಡು ಬರ್ತೀರಾ. ಓಕೆನಾ. ದೆನ್ ಕೆಮಿಸ್ಟ್ರಿಗೆ ಏನಂತ ಅಂದರೆ, ಇದರಲ್ಲಿ ನಿಮ್ಮ ಸ್ಕೋರ್ ಯಾವುದು ಇರಬೇಕು ಅಂತಂದರೆ 140+ ನಿಮ್ಮ ಟಾರ್ಗೆಟ್ ಇರಬೇಕು, ಸರಿನಾ. ಸೊ ಇಲ್ಲಿ ನೋಡಿ, ಫಿಸಿಕಲ್ ಕೆಮಿಸ್ಟ್ರಿಗೆ ಏನು ಮಾಡ್ತೀರಾ ಫಸ್ಟ್ ಮೇಜರ್ ಆಗಿ ಅಂತ ಅಂದರೆ, ಕಾನ್ಸೆಪ್ಟ್ ಥರ್ಮೋಡೈನಮಿಕ್ಸ್, ಮೋಲ್ ಕಾನ್ಸೆಪ್ಟ್, ಈಕ್ವಿಲಿಬ್ರಿಯಮ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್. ಹೇಗೆ ಅಂತ ಅಂದರೆ, ಫಾರ್ಮುಲಾ ಶೀಟ್ನ ರೆಡಿ ಮಾಡ್ಕೊತೀರಾ. ಓಕೆ, ದೆನ್ ಅಟ್ಲೀಸ್ಟ್ 30 to 40 1 ಚಾಪ್ಟರ್ದು ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಾ. ಓಕೆ, ದೆನ್ ಸ್ಟ್ರಕ್ಚರಲ್ ಸ್ಟೆಪ್ಸ್ ರಾದರ್ ದ್ಯಾನ್ ಶಾರ್ಟ್ ಕಟ್ಸ್ ಇನಿಷಿಯಲಿ ಟು ಅವಾಯ್ಡ್ ಸಿಲ್ಲಿ ಕ್ಯಾಲ್ಕುಲೇಷನ್ ಎರರ್ಸ್ ಅಂತ ಅಂದರೆ, ಫಸ್ಟ್ ಏನು ಬೇಸಿಕ್ಸ್ ಇದೆ ಅದನ್ನ ತಿಳ್ಕೊಳ್ಳಿ. ಡೈರೆಕ್ಟಾಗಿ ಶಾರ್ಟ್ ಕಟ್ ಮೆಥಡ್ನ ಯೂಸ್ ಮಾಡಬೇಡಿ. ಸೊ ಆ್ಯಕ್ಚುಯಲ್ ಆಗಿ ಆ ಪ್ರೊಸೆಸಲ್ಲಿ ಏನೇನು ಆಗುತ್ತೆ ಅಂತ ಹೇಳಿ ಫಸ್ಟ್ ತಿಳ್ಕೊತೀರಾ, ಸರಿನಾ. ಸೊ ದಿಸ್ ಮಸ್ಟ್ ಬಿ ಫಾರ್ ಯುವರ್ ಫಿಸಿಕಲ್ ಕೆಮಿಸ್ಟ್ರಿ. ದೆನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಗೆ ಅಂತಂದರೆ, ಪೂರ್ತಿ ಕಂಪ್ಲೀಟ್ ಆಗಿ NCERT ರಿಲೇಟೆಡ್ ಇರ್ತದೆ. ಓಕೆ, ಸೊ ನೀವು ಹೇಗೆ ಬಯಾಲಜಿಯಲ್ಲಿ NCERTನ ಕಂಪ್ಲೀಟ್ ಆಗಿ ರಿಲೇ ಮಾಡ್ತೀರಾ, ಅದೇ ರೀತಿ ಇದರಲ್ಲೂ ಕೂಡ ನೀವು NCERTನೇ ಕಂಪ್ಲೀಟ್ ಆಗಿ ನೋಡ್ಕೋಬೇಕಾಗುತ್ತೆ, ಸರಿನಾ. ಸೊ ಇದರಲ್ಲಿ ನೀವು ಮೇಜರ್ ಆಗಿ ಮಾಡಬೇಕಾಗಿರೋದು ಕೆಮಿಕಲ್ ಬಾಂಡಿಂಗ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ P ಬ್ಲಾಕ್ ಎಲಿಮೆಂಟ್ಸ್. ಸೊ ವಾಟ್ಸ್ ದ ಸ್ಟ್ರಾಟಜಿ ಯು ಮಸ್ಟ್ ಫಾಲೋ ಅಂತ ಅಂದರೆ, ಹೈಲೈಟ್ ದ ಎಕ್ಸೆಪ್ಷನಲ್ ಟ್ರೆಂಡ್ಸ್. ಸೊ ಇಲ್ಲಿ ಎಕ್ಸೆಪ್ಷನ್ಸ್ ಜಾಸ್ತಿ ಬರುತ್ತೆ ಇನ್ಆರ್ಗ್ಯಾನಿಕಲ್ಲಿ. ಸೊ ಅದು ಯಾವ್ದಾವ್ದು ಎಕ್ಸೆಪ್ಷನ್ಸ್ ಬಂದಿದೆ ಅಂತ ಹೇಳಿ ಒಂದು ಕಡೆ ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಅದರದ್ದು ಬೇಸಿಸ್ ಮೇಲೆ ತುಂಬ ಸರಿ ಕ್ವೆಶನ್ಸ್ನ ಕೇಳಿದ್ದಾರೆ PYQ ಅಲ್ಲಿ. ಸೊ ನೆಕ್ಸ್ಟ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫೋಕಸ್ ಆನ್ ದಿಸ್ ಮಕ್ಕಳೇ, ಸರಿನಾ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೇನ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ GOC. ಓಕೆ, ಸೊ ಇದು ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಯಾವುದೂ ಕೂಡ ನಿಮಗೆ ರಿಯಾಕ್ಷನ್ಸ್ ಆಗಿರ್ಬೋದು, ಮೆಕ್ಯಾನಿಸಮ್ಸ್ ಆಗಿರ್ಬೋದು ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಬರಲ್ಲ. ಸೊ ನಿಮಗೆ ಗೊತ್ತಿರೋ ಹಾಗೆ ಮುಂಚೆನೂ ಕೂಡ ಪ್ರಾಕ್ಟೀಸ್ ಮಾಡಿರ್ತಾರೆ, ಎಲ್ಲ ರಿಯಾಕ್ಷನ್ಸ್ ಆ್ಯಂಡ್ ಮೆಕ್ಯಾನಿಸಮ್ ಬರೆದು ಪ್ರಾಕ್ಟೀಸ್ ಮಾಡಿ ಒಂದು ಕಡೆ ಎಲ್ಲ ಲಿಸ್ಟ್ ಮೇಂಟೈನ್ ಮಾಡಿ ಇಟ್ಕೊಳ್ಳಿ, ಅದನ್ನ ರಿವೈಸ್ ಮಾಡ್ತಾ ಇರಿ, ಸರಿನಾ. ಸೊ ದಿಸ್ ಮಸ್ಟ್ ಬಿ ಯುವರ್ ಪ್ಲಾನ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದೆನ್ ನೆಕ್ಸ್ಟ್ ಏನಂತಂದರೆ ಫಿಸಿಕ್ಸ್. ಓಕೆ, ಸೊ ಫಿಸಿಕ್ಸ್ ನಿಮ್ಗೆ ತುಂಬ ಕಷ್ಟ ಅನಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀರಲ್ಲ. ಸೊ ಮೇಜರ್ ಆಗಿ ನೀವು ಯಾವುದನ್ನೆಲ್ಲ ಕವರ್ ಮಾಡಬೇಕು ಅಂದರೆ ಇಲ್ಲಿರೋದನ್ನ, ಬಟ್ ಮೇನ್ ಆಗಿ ಯಾವ ಮೆಥಡ್ನ ಫಾಲೋ ಮಾಡ್ತೀರಾ ಅಂತಂದರೆ, ಸೊ ಫಸ್ಟ್ ಕ್ವೆಶನ್ನ ಅರ್ಥ ಮಾಡ್ಕೊತೀರಾ. ಓಕೆನಾ. ಸೊ ಕ್ವೆಶನ್ ಕರೆಕ್ಟಾಗಿ ಓದಿ, ದೆನ್ ಗಿವನ್ ಬರ್ಕೊತೀರಾ. ಓಕೆ, ಸೊ ಗಿವನ್ ಬರ್ಕೊಂಡ್ಮೇಲೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದೇಳಿ ನೋಡ್ಕೊತೀರಾ. ಓಕೆ, ಸೊ ಈ ಮೆಥಡ್ ನಿಮಗೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಅಂತ ಅಂದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫಿಸಿಕ್ಸಲ್ಲಿ ಕ್ವೆಶನ್ಸ್. ಗೊತ್ತಾಗ್ತಿದೆನಾ. ಸೊ ಫಸ್ಟ್ ಯು ನೀಡ್ ಟು ಲುಕ್ ಇನ್ ಟು ದ ಕ್ವೆಶನ್ಸ್. ಕರೆಕ್ಟಾಗಿ ಓದ್ಕೊಳ್ಳಿ, ಕೊನೆ ತನಕನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ ಗಿವನ್ ಬರ್ಕೊತಾರೆ ಏನೇನು ಕೊಟ್ಟಿದ್ದಾರೆ ಅಂತ, ದೆನ್ ಅದಕ್ಕೆ ಸೂಟಬಲ್ ಫಾರ್ಮುಲಾ ಯಾವ್ದು ಆಗಬಹುದು ಅಂತೇಳಿ ಅಪ್ಲೈ ಮಾಡ್ತೀರಲ್ಲ, ಅಲ್ಲಿ ಮಾಡಿದಿರ ಅಂತಂದರೆ ನಿಮಗೆ ಎಲ್ಲ ಮುಕ್ಕಾಲು ಭಾಗ ಸಾಲ್ವ್ ಮಾಡ್ದಂಗೆ. ಇನ್ನು ಮಿಕ್ಕಿರೋದು ಕ್ಯಾಲ್ಕುಲಸ್ ಪಾರ್ಟ್ಸ್ ಇರುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟ್ ಇರುತ್ತೆ, ಅದನ್ನ ನೀವು ಮಾಡ್ಕೋತೀರ. ಗೊತ್ತಾಯ್ತಾ. ಸೊ ದಿಸ್ ಯು ನೀಡ್ ಟು ಪ್ರಾಕ್ಟಿಸ್ ಮೋರ್ ಆ್ಯಂಡ್ ಮೋರ್. ಸೊ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಯಾವುದು ಅಂದರೆ ಈ ಮೆಥಡ್ನ, ಸರಿನಾ. ಸೊ ದಿಸ್ ಈಸ್ ಫಾರ್ ಫಿಸಿಕ್ಸ್. ನೆಕ್ಸ್ಟ್ ನೀವು ವೀಕ್ಲಿ ಹೇಗೆ ಪ್ಲ್ಯಾನ್ ಹಾಕ್ಕೊಂಡು ಮಾಕ್ ಟೆಸ್ಟ್ನ ಯಾವಾಗ ಅಟೆಂಡ್ ಮಾಡ್ತೀರಾ ಅಂತಂದರೆ, ಮಕ್ಕಳೇ ವೀಕ್ಲಿ ನೀವು ಏನು ಮಾಡ್ತೀರಾ ಅಂದರೆ 3 ಚಾಪ್ಟರ್ಸ್. ಈಗ ಫಸ್ಟ್ ಏನು ಮಾಡ್ತೀರಾ ಅಂತಂದರೆ ಪ್ರತಿಯೊಂದನ್ನು ಕೂಡ 3 ಚಾಪ್ಟರ್ಸ್ ಡೈಲಿ. ಓಕೆ, ಸೊ 3 ಚಾಪ್ಟರ್ಸ್ ಡೈಲಿ ನೀವು ಓದ್ತೀರಾ. ಸೊ ಹೇಗೆ ಓದಬೇಕು ಮ್ಯಾಮ್ ಅಂದರೆ, 3 ಚಾಪ್ಟರ್ಸ್ದು 1 ಶಾರ್ಟ್ ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ಒಂದ್ಸರಿ NCERT ನೋಡ್ಕೊಳ್ಳಿ, ಅದಾದಮೇಲೆ ಅದರದ್ದು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಸೊ ಪ್ರತಿಯೊಂದು ಚಾಪ್ಟರ್ದು 50 ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ 3 ಸಬ್ಜೆಕ್ಟಿಂದು 3 ಚಾಪ್ಟರ್ಸ್ನು ಈಗ ಸ್ಟಾರ್ಟಿಂಗ್ 1-2-3 ದಿನ ಆ ರೀತಿ ಮಾಡ್ತೀರಾ. ಅದಾದಮೇಲೆ ಚಾಪ್ಟರ್ ನಂಬರ್ನ ಇನ್ಕ್ರೀಸ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ 2-3 ದಿನದಲ್ಲೇ ನೀವೇನು ಮಾಡಿಬಿಡ್ಬೇಕು ಅಂತ ಅಂದರೆ ಹೈ ವೇಟೆಡ್ ಚಾಪ್ಟರ್ಸ್ನ ಫಿನಿಶ್ ಮಾಡಿಬಿಡ್ಬೇಕು, ಸರಿನಾ. ಸೊ ಹೈ ವೇಟೆಡ್ ಚಾಪ್ಟರ್ಸ್ನ ಫಿನಿಶ್ ಮಾಡಿಬಿಟ್ಟು ಆಮೇಲೆ ನಾನು ಹೇಳಿದ್ನಲ್ಲ, ಸೊ ಯಾವುದು ನಿಮಗೆ ಸ್ವಲ್ಪ ಟ್ರಿಕ್ಕಿ ಅನಿಸ್ತಾ ಇರುತ್ತೆ, ಸೊ ಅಂದರೆ ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಬಟ್ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿರಲ್ಲ, ಸೊ ಅಂಥ ಚಾಪ್ಟರ್ಸ್ನ ಮುಗಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಅನ್ಸುವಂಥ ಈಸಿ ಚಾಪ್ಟರ್ಸಿಗೆ ಬನ್ನಿ. ಓಕೆನಾ. ದೆನ್
ಪ್ರತಿದಿನ ನಿಮಗೆ ಮಾಕ್ ಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನೀವು ಇದನ್ನ ಸಾಲ್ವ್ ಮಾಡ್ತಾ ಇರ್ತೀರಾ. ಎವ್ರಿ ಥರ್ಡ್ ಡೇ ನೀವೇನು ಮಾಡಬೇಕು ಅಂತ ಅಂದರೆ, ಎವ್ರಿ ಥರ್ಡ್ ಡೇ ಇನ್ ಅ ವೀಕ್ ಏನು ಮಾಡ್ತೀರಾ ಅಂದರೆ, ಯು ಮಸ್ಟ್ ಗಿವ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತೀರಾ. ಯಾವಾಗ ಅಂತ ಅಂದರೆ 2 PM to 5 PM ಈ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈಗಂತೂ ನಿಮಗೆ ಗೊತ್ತಿದೆ, ಟೈಮ್ನ ಇನ್ಕ್ರೀಸ್ ಮಾಡಿದ್ದಾರೆ, ಹೌದಾ? ಸೊ ಇಲ್ಲಿ ಏನು ಮಾಡ್ತೀರಾ ಅಂದರೆ, ಈ ಟೈಮಲ್ಲೇ ನೀವೇನು ಮಾಡಬೇಕು, ಕಂಪಲ್ಸರಿಯಾಗಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು. ಯಾಕಂದರೆ ಈ ಟೈಮ್ನ ನೀವು ಪ್ರಾಪರಾಗಿ 3 hours ಕರೆಕ್ಟಾಗಿ ಕುತ್ಕೊಳ್ಳೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮ್ ದಿನ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತೀರಾ. ಆಮೇಲೆ ಏನು ಮಾಡಬೇಕು ಅಂದರೆ, ಕಂಪ್ಲೀಟಾಗಿ 2 hours ಅದನ್ನು ಅನಲೈಸ್ ಮಾಡಬೇಕು. ಯಾವುದು ಕರೆಕ್ಟ್ ಹಾಕಿದ್ದೀರಾ, ಯಾವುದು ರಾಂಗ್ ಹಾಕಿದ್ದೀರಾ, ಕರೆಕ್ಟ್ ಹಾಕಿದರೆ ನಿಮಗೆ ಆ ಕಾನ್ಸೆಪ್ಟು ಎಷ್ಟು ಕಾನ್ಫಿಡೆನ್ಸ್ ಇದ್ದೀರಾ, ಅಥವಾ ಸುಮ್ಮನೆ ಹಾಕಿದರೆ ಅದು ಕರೆಕ್ಟ್ ಆಗಿಬಿಟ್ಟಿದ್ದಾನ, ನೆಗೆಟಿವ್ ಮಾರ್ಕಿಂಗ್ ಯಾವ್ಯಾವುದರಲ್ಲಿ ಆಗ್ತಾ ಇದೆ, ಯಾಕೆ ಜಾಸ್ತಿ ನೆಗೆಟಿವ್ ಮಾರ್ಕಿಂಗ್ ಆಗ್ತಾ ಇದೆ, ಯಾವುದನ್ನ ಅವಾಯ್ಡ್ ಮಾಡಬೇಕು, ಈ ರೀತಿ ಅನಾಲಿಸಿಸ್ ಮಾಡಿಬಿಟ್ಟು ನೀವು ಒಂದು ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕು, ಯಾವ್ದಾವ್ದು ಮಿಸ್ಟೇಕ್ ಆಗ್ತಿದೆ ಅಂತ. ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಈ ಮಿಸ್ಟೇಕ್ನ ಒಂದ್ಸರಿ ಚೆಕ್ ಮಾಡಬೇಕು, ಸರಿನಾ ಮಕ್ಕಳೇ? ಸೊ ಯಾವ್ದು ಮಿಸ್ಟೇಕ್ ಆಗಿದೆ, ಸಪೋಸ್ ಕ್ವೆಶನ್ ನಂಬರ್ 13th ಮಿಸ್ಟೇಕ್ ಆಗಿದೆ, ಅದಕ್ಕೆ ಏನು ರೈಟ್ ಆನ್ಸರ್ ಅಂತಲೂ ಕೂಡ ಕೆಳಗಡೆ ಬರ್ಕೋಬೇಕು. ಯಾಕೆ ನೀವು ಮಿಸ್ಟೇಕ್ ಮಾಡ್ಕೊಂಡ್ರಿ, ಕನ್ಫ್ಯೂಸ್ ಆಯ್ತಾ, ಅಥವಾ ನಿಮಗೆ ಆ ಕಾನ್ಸೆಪ್ಟ್ ಗೊತ್ತೇ ಇರಲಿಲ್ವಾ, ಅಥವಾ ನೀವು ಬೇರೆ ಥರ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ರಾ? ಸೊ ಇದು ಮೇನ್ ಆಗಿ ನಿಮಗೆ ಕನ್ಕ್ಲೂಷನ್ ಬೇಕಾಗಿರೋದು. ಸೊ ಸೆಲ್ಫ್ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದಿಷ್ಟನ್ನು ಮಾಡ್ತೀರಾ ಅಂತಂದರೆ ನೀವು ಈಸಿಯಾಗಿ ನಿಮ್ಮ ಟಾರ್ಗೆಟ್ನ ರೀಚ್ ಮಾಡ್ಬೋದು. ಸೊ ಇನ್ನೂ ಬೇರೆ ಏನಾದರೂ ಓದಬೇಕಾದ್ರೆ ಡಿಫಿಕಲ್ಟೀಸ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಬಯಾಲಜಿ ಏನೇ ಡೌಟ್ ಇದ್ರೂ ಕೂಡ ಸಾಲ್ವ್ ಮಾಡಿ ಕೊಡ್ತೇನೆ. ಸೊ ಬೇರೆ ಸಬ್ಜೆಕ್ಟನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಿಮಗೆ ಬೇರೆ ಫ್ಯಾಕಲ್ಟಿನೂ ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ವಿ ವಿಲ್ ಸಾಲ್ವ್ ದಟ್. ಓಕೆ, ಸೊ ಇದಕ್ಕಿಂತ ಇನ್ನೂ ನೀವು ಚೆಂದ ಪ್ರಿಪೇರ್ ಆಗಬೇಕು ಅಂತಂದರೆ ಮಕ್ಕಳೇ, ನಾನು ಹೇಳಿದ್ನಲ್ಲ, ನೀವು ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ತುಂಬ ಈಗ ರೀನೀಟ್ ಬಂದಿದೆ ಅಂತ ಹೇಳಿ ಪದೇ ಎಲ್ಲ ಚಾನಲಲ್ಲೂ ಮೇಲೆ ನ್ಯೂಸ್ ಹಾಕ್ತಾನೆ ಇರ್ತಾರೆ, ಈಗ ಹಂಗೆ ಹೇಳಿದ್ರು, ಈಗ ಇದಾಯಿತು, ಈಗ ಅದಾಯಿತು ಅಂತ ಹೇಳಿ. ಸೊ ತುಂಬ ತಲೆಗೆ ಹಾಕೋಬೇಡಿ. ನೀವೇನು ಮಾಡಿ ಅಂದರೆ, ಯಾವುದಾದ್ರೂ ಒಂದು ಚಾನಲ್ನ ಫಾಲೋ ಮಾಡಿ, ಐದರ್ NTA ಅಫಿಷಿಯಲ್ ವೆಬ್ಸೈಟ್, ಅಲ್ಲಿ ನಿಮಗೆ ಅಥೆಂಟಿಕ್ ಇನ್ಫಾರ್ಮೇಷನ್ ಬರುತ್ತೆ, ಅಲ್ಲಿ ಬಂದಿರುವಂಥ ನೋಟಿಫಿಕೇಶನ್ ನಾವು ಈ ಚಾನಲಲ್ಲಿ ಹೇಳ್ತೀವಿ. ಸೊ ಹಾಗಾಗಿ ಯು ಫಾಲೋ ದಿಸ್. ಓಕೆ, ಸೊ ಡಿಸ್ಟ್ರಾಕ್ಷನ್ಸ್ ಅಂತೂ ಆಗೋಕ್ಕೆ ಹೋಗಬೇಡಿ. ಇನ್ನು ಇಲ್ಲಿ ಇರುವಂಥ ಈ ಡೇಸ್ನ ಸೆಕೆಂಡ್ ಚಾನ್ಸ್ ಅಂತ ಅಂದ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳೇ. ಸೊ ದಿಸ್ ಈಸ್ ಯುವರ್ ಅಲ್ಟಿಮೇಟ್ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡು ಒಳ್ಳೆಯದಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ. ಗುಡ್ ಲಕ್ ಫಾರ್ ಯುವರ್ ಪ್ರಿಪ್ರೇಷನ್ ಮಕ್ಕಳೇ.